ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಮ್ಯಾಚ್ ಆಡುತ್ತೆ ಅಂತ ಡಿಸೈಡ್ ಆದ ಕೂಡಲೇ ಸಾಕಷ್ಟು ಅಬ್ಜೆಕ್ಷನ್ಸ್ ಕೇಳಿಬಂತು. ಅವರು ನಂಬಿಕೆಗೆ ಅರ್ಹರಲ್ಲ. ಅದರಲ್ಲಿ ಎಷ್ಟೋ ಜನರ ಸಿಂಧೂರ ಅಳಿಸಿದಂತಹ ಒಂದು ಘಟನೆ ಅದು. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾಯಿತು. ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ಎದುರಾಳಿಗಳಾಗಿ ನಿಂತ್ಕೊಂಡು ಪಾಕಿಸ್ತಾನ ತಂಡವನ್ನು ಹೆಂಗೆ ಹ್ಯೂಮಿಲಿಯೇಟ್ ಮಾಡಿತು ಅಂತ ಭಾರತನೇ. ಯಾವ ಭಾರತೀಯ ಪ್ಲೇಯರ್ ಸಹಿತ ಪಾಕಿಸ್ತಾನದ ಪ್ಲೇಯರ್ ಜೊತೆಗೆ ಯಾವುದೇ ರೀತಿಯ ಕಾನ್ವರ್ಸೇಷನ್ ಮಾಡೋದಿಲ್ಲ. ಅಟ್ಟಾಡಿಸ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೆ ನೋಡಿದ್ರು. ಅಭಿಷೇಕ್ ಶರ್ಮಾ ಅಂತೂ ಬಂದಾಗಿಂದ ಫಸ್ಟ್ ಬಾಲಿಂದಾನೇ ಅದೇನು ಎಲ್ಲಿತ್ತೋ ಕೋಪ ತಾಪ ಓ ಅಂತ ಬಡ್ದು ಬಿಸಾಕ. ಅಷ್ಟು ಜನ ಹೋಗ್ತಾರೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಬಾಗ್ಲಾಕ್ಬಿಟ್ಟು. ಪಾಕಿಸ್ತಾನದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಯೊಂದರಲ್ಲಿ ಮಾನ ಮರ್ಯಾದೆ ತೆಗೆಯೋದು ಹೆಂಗೆ ಅಂದರೆ ಅದು ನೆನ್ನೆ ಭಾರತೀಯ ಪ್ಲೇಯರ್ಸ್ ನೋಡಿ ಕಲಿಬೇಕು. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಮ್ಯಾಚ್ ಆಡುತ್ತೆ ಅಂತ ಡಿಸೈಡ್ ಆದ ಕೂಡಲೇ ಸಾಕಷ್ಟು ಅಬ್ಜೆಕ್ಷನ್ಸ್ ಕೇಳಿಬಂದಿತ್ತು. ಹಾಗೂ ಮಾಧ್ಯಮಗಳು ಸಹಿತ ಬೇಕಿತ್ತ ಇಂಥ ಸಮಯದಲ್ಲಿ ಇವ್ರ ಜೊತೆಗೆ ಮ್ಯಾಚು, ಅವರು ನಂಬಿಕೆಗೆ ಅರ್ಹರಲ್ಲ. ಏನೊಂದು ಕಾಶ್ಮೀರದಲ್ಲಾದಂತಹ ಘಟನೆ ಇರ್ಬೋದು, ಅದರಲ್ಲಿ ಎಷ್ಟೋ ಜನರ ಸಿಂಧೂರ ಅಳಿಸಿದಂತಹ ಒಂದು ಘಟನೆ ಅದು. ಅದಕ್ಕೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾಯಿತು. ಆದರೂ ಅದನ್ನು ಯಾವತ್ತೂ ಸಹಿತ ಒಂದು ರಾಷ್ಟ್ರ ಅಂತಲೇ ಪರಿಗಣಿಸಬಾರ್ದು. ನಾನು ಶತ್ರು ರಾಷ್ಟ್ರ ಅಂತಲೂ ಹೇಳಬಾರ್ದು. ಅದೊಂದು ರಾಷ್ಟ್ರ ಆಗಲಿಕ್ಕೆ ಯೋಗ್ಯತೆ ಇಲ್ಲದಿರುವ ಒಂದು ರಾಷ್ಟ್ರ ಅದು ಅನ್ನೋ ಥರದಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ವಿ ನೀವು. ಆದರೂ ಸುಪ್ರೀಂ ಕೋರ್ಟ್ ಹೇಳಿತು, ಪರವಾಗಿಲ್ಲ ಹೋಗಿ ಆಡಿ. ಆಟ ಬೇರೆ, ದೇಶಗಳ ಬಗೆಗಿರುವ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಸ್ ಬೇರೆ. ಕ್ರಿಕೆಟ್ಗೆ ಯಾಕೆ ಆ ಸೋಂಕನ್ನು ತಗಲಿಸ್ತೀರಿ, ಬೇಡ ನೀವು ಕ್ರಿಕೆಟ್ ಆಡಿ ಪರವಾಗಿಲ್ಲ ಪಾಕಿಸ್ತಾನದ ಮೇಲೆ ಅಂದರು. ಹಾಗಾಗಿ ಏಷ್ಯಾ ಕಪ್ನ ಒಂದು ಪಂದ್ಯದಲ್ಲಿ ನಿನ್ನೆ ಅಂದರೆ 14ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಪರಸ್ಪರ ಎದುರಾಳಿಗಳಾಗಿ ನಿಂತ್ಕೊಂಡು. ಭಾರತದ ಲೈನಪ್ ನೋಡಿದ್ರೇ ಗೊತ್ತಾಗುತ್ತೆ ಇದು ಸಾಮಾನ್ಯ ಟೀಮ್ ಏನಲ್ಲ, ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿದೆ ಟೀಮ್ ಅಂತ. ನಾನು ಯಾರು ಹೆಂಗೆ ಆಡಿದ್ರು, ಯಾರು ಏನು ಆಡಿದ್ರು ಅಂತ ಹೇಳೋಕ್ಕೋಗಲ್ಲ. ನಿಮಗೂ ನಮಗೂ ಗೊತ್ತಿದೆ, 7 ವಿಕೆಟ್ನ ಅದ್ಭುತ ವಿಕ್ಟರಿಯನ್ನು ಭಾರತ ಮಾಡ್ತು. ಆದರೆ ಪಾಕಿಸ್ತಾನ ತಂಡವನ್ನು ಹೆಂಗೆ ಹ್ಯೂಮಿಲಿಯೇಟ್ ಮಾಡ್ತು ಅಂತ ಭಾರತನೇ. ಪ್ಲೇಯರ್ಸ್ಗೂ ಸಹಿತ ಪಾಕಿಸ್ತಾನದ ಜೊತೆಗೆ ಆಡಲಿಕ್ಕೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ BCCI ಹೇಳಾಗಿತ್ತು, ಸುಪ್ರೀಂ ಕೋರ್ಟ್ ಹೇಳಾಗಿತ್ತು ಆಡಿ ಅಂತ. ಸೊ ಹಾಗಾಗಿ ಆಡಬೇಕಾದ ಪರಿಸ್ಥಿತಿಗೆ ಬಂತು. ಆಡಿದ ಮೇಲೆ ಗೆಲ್ಲೇಬೇಕು ಅನ್ನೋ ಹಠ ಛಲವೂ ಇತ್ತು. ನಿನ್ನೆ ಇನ್ಫ್ಯಾಕ್ಟ್ ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳೇ ಭಾರತ ಬಾಯ್ಕಾಟ್ ಮಾಡಿದರೆ ಚೆನ್ನಾಗಿತ್ತು, ಇಂಥ ಡಮ್ಮಿ ಟೀಮ್ ಮೇಲೆ ಯಾಕೆ ಆಡಿದ್ರು ಅನ್ನೋ ಥರದಲ್ಲಿ ಮಾತಾಡ್ತಾಯಿದ್ರು. ಮೊದಲನೇದಾಗಿ ಸೂರ್ಯಕುಮಾರ್ ಯಾದವ್ ಟಾಸ್ ಟೈಮ್ನಲ್ಲೇ ಪಾಕಿಸ್ತಾನದ ಕ್ಯಾಪ್ಟನ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಟಾಸ್ ಗೆದ್ದು ಸೋತೋ ಆದಮೇಲೆ ಏನೋ ಒಂದು ಬ್ಯಾಟಿಂಗೋ ಫೀಲ್ಡಿಂಗೋ ತಗೊಂಡ್ಮೇಲೆ ಕೈ ಕುಲುಕ್ಬಿಟ್ಟು ಹೋಗ್ತಾರೆ. ಆದರೆ ಆಘಾ ಕಡೆಗೆ ತಿರುಗೋದೂ ಇಲ್ಲ. ಟಾಸ್ ಮುಗಿಸ್ಕೊಂಡು ಮಾತಾಡ್ಬಿಟ್ಟು ಹಂಗೆ ಸ್ಟ್ರೈಟ್ ಅವೇ ಹೋಗ್ತಾರೆ. ಆ್ಯಂಡ್ ನೆನ್ನೆ ಮ್ಯಾಚ್ನಲ್ಲಿ ಇನ್ನೊಂದು ಗಮನಿಸಿರ್ತೀರಿ, ಯಾವ ಭಾರತೀಯ ಪ್ಲೇಯರ್ ಸಹಿತ ಪಾಕಿಸ್ತಾನದ ಪ್ಲೇಯರ್ ಜೊತೆಗೆ ಯಾವುದೇ ರೀತಿಯ ಕಾನ್ವರ್ಸೇಷನ್ ಮಾಡೋದಿಲ್ಲ. ಕಂಪ್ಲೀಟ್ ಮ್ಯಾಚ್ನಲ್ಲಿ ಒಂಥರ ಅವರನ್ನು ಬಾಯ್ಕಾಟ್ ಮಾಡೇ ಕ್ರಿಕೆಟ್ ಆಡ್ತಾ ಇದ್ದೀವಿ, ನೀವು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ನೋ ಅರ್ಥದಲ್ಲಿ ಅವ್ರ ಜೊತೆ ಕ್ರಿಕೆಟ್ ಆಡಿದ್ರು. ನೆನ್ನೆ ಅಟ್ಟಾಡಿಸ್ಕೊಂಡು ಹೊಡೆಯೋದು ಅಂತಾರಲ್ಲ, ಹಂಗೆ ನೋಡಿದ್ರು. ಅಭಿಷೇಕ್ ಶರ್ಮಾ ಅಂತೂ ಬಂದಾಗಿಂದ ಫಸ್ಟ್ ಬಾಲಿಂದಾನೇ ಅದೇನು ಎಲ್ಲಿತ್ತೋ ಕೋಪ ತಾಪ ಓ ಅಂತ ಬಡ್ದು ಬಿಸಾಕಿದ್ರು. ಈ ಕಡೆ ಫಸ್ಟ್ ಬಾಲ್ ವೈಡ್ ಹಾಕಿದ್ರು, ಈ ಕಡೆ ಬೌಲಿಂಗ್ ಶುರು ಆದ ತಕ್ಷಣ ಹಾರ್ದಿಕ್ ಪಾಂಡ್ಯ ಫಸ್ಟ್ ಬಾಲೇ ವಿಕೆಟ್, ಒಂದು ವೈಡು, ನೆಕ್ಸ್ಟ್ ಬಾಲೇ ವಿಕೆಟ್. ಸೂರ್ಯಕುಮಾರ್ ಯಾದವ್ ಮ್ಯಾಚ್ ಫಿನಿಶ್ ಮಾಡಿ 6 ಹೊಡೆದು ಮ್ಯಾಚ್ ಫಿನಿಶ್ ಆಯಿತು. ಯೂಶ್ವಲಿ ಏನಾಗುತ್ತೆ, ಮ್ಯಾಚ್ ಫಿನಿಶ್ ಆದ ಕೂಡಲೇ ಆಪೋಸಿಟ್ ಟೀಮ್ನವ್ರಿಗೆ ಈ ಪ್ಲೇಯರ್ಸ್ ಎಲ್ಲ ಹೋಗ್ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿ ಚೆನ್ನಾಗಾಡಿಲ್ಲ ಏನೋ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಬಿಟ್ಟು ಕಳಿಸ್ತಾರಲ್ಲ. ನಿನ್ನೆ ಮ್ಯಾಚ್ ಮುಗಿತಾ ಇದ್ದಂಗೆ ಬ್ಯಾಟ್ ಸಿಗಿಸ್ಕೊಂಡು ಸಿಂಗ್ ಅಂತ ಪೆವಿಲಿಯನ್ ಕಡೆಗೆ ಬಂದ್ಬಿಟ್ರು. ಅವ್ರು ಕಾಯ್ತಾ ಇದ್ದಾರೆ, ಇಲ್ಲ ಇವ್ರು ಕೈ ಕೊಡೋಕೆ ಬರ್ಬೋದು. ಯಾಕೆಂದರೆ ಪ್ರತಿ ಪಂದ್ಯದ, ವಿಶ್ವದಲ್ಲಿ ನಡೆದ ಎಲ್ಲ ಪಂದ್ಯಗಳಲ್ಲೂ ಸಹಿತ ಎರಡೂ ತಂಡದ ಆಟಗಾರರು ಹ್ಯಾಂಡ್ ಶೇಕ್ ಮಾಡಿ ಹೋಗೋದು ಒಂದು ಪ್ರೋಟೋಕಾಲ್ ಪ್ರಕಾರ ನಡೆಯುತ್ತದೆ. ಆದರೆ ನಿನ್ನೆ ಅದು ಆಗಕ್ಕೆ ಬಿಟ್ಟಿಲ್ಲ. ಅಷ್ಟು ಜನ ಹೋಗ್ತಾರೆ ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಬಾಗ್ಲಾಕೊಂಡ್ಬಿಡ್ತಾರೆ. ಅದೂ ಆಯಿತು, ಅಲ್ಲೂ ಹ್ಯೂಮಿಲೇಟ್ ಮಾಡಿದ್ದಾಯಿತು. ಅವರೇ ನಮ್ಮ ಪಾಪ ಅವ್ನ ಕ್ಯಾಪ್ಟನ್ ಹೇಳ್ತಾನೆ, ಪಾಕಿಸ್ತಾನ ಕ್ಯಾಪ್ಟನ್, ಇಲ್ಲ ಅವರು ಹ್ಯಾಂಡ್ ಶೇಕ್ ಮಾಡೋಕ್ಕೂ ರೆಡಿ ಇಲ್ಲ ಅಂತ. ಇನ್ನಾಗಲೂ ಒಂದು ಪ್ರೆಸ್ ಮೀಟ್ ಇರುತ್ತೆ, ಅಲ್ಲೂ ಅಷ್ಟೇ ಎಲ್ಲ ಟೀಮ್ ಪ್ಲೇಯರ್ಸ್ಗೂ ಕೈ ಕೊಡ್ಕೊಂಡು ಹ್ಯಾಂಡ್ ಶೇಕ್ ಮಾಡ್ಕೊಂಡು ಬರುವ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನ ಟೀಮ್ ಕ್ಯಾಪ್ಟನ್ಗೆ ಹ್ಯಾಂಡ್ ಶೇಕ್ ಮಾಡಲ್ಲ. ಹಿಂಗೆ ಅಂದ್ಬಿಟ್ಟು ಹಿಂಗೆ ಹೊಡೆದ್ಬಿಟ್ಟು ಬಂದ್ಬಿಡ್ತಾನೆ ಅಷ್ಟೇ. ನಿನ್ನೆ ಮ್ಯಾಚ್ ಆದಮೇಲೆ ಆಮೇಲೆ ಪ್ರೈಸಿಂಗ್ ಸೆರೆಮನಿ ಇರುತ್ತಲ್ಲ,
ಅಲ್ಲಿ ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ಸೂರ್ಯಕುಮಾರ್ ಯಾದವ್ ಮೂರು ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಾರೆ ಸ್ಟೇಜ್ಗೆ. ಅಲ್ಲಿ ಒಬ್ಬಳು ಲೇಡಿ, UAE ಲೇಡಿ ಪಾಕಿಸ್ತಾನದ ಜರ್ಸಿ ಹಾಕ್ಕೊಂಡು ಏನು ಟ್ರೋಫಿ ಸೆರೆಮನಿಲಿ ಇರ್ತಾರೆ. ಎಲ್ಲರಿಗೂ ಕೈ ಕೊಡ್ತಾರೆ, ಎಲ್ರಿಗೂ ಮಾತಾಡ್ತಾರೆ, ಅವಳನ್ನ ಮಾತಾಡ್ಸಲ್ಲ, ತಿರುಗೇ ನೋಡಲ್ಲ ಅವಳ ಕಡೆಗೆ. ಆ ಲೆವೆಲ್ ಹ್ಯುಮಿಲಿಯೇಟ್ ಮಾಡ್ತಾರೆ. ಇದು ಸ್ಪಷ್ಟವಾಗಿ ಪಾಕಿಸ್ತಾನದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಯೊಂದರಲ್ಲಿ ಮಾನ ಮರ್ಯಾದೆ ತೆಗೆಯೋದು ಹೆಂಗೆ ಅಂದರೆ ಅದು ನೆನ್ನೆ ಭಾರತೀಯ ಪ್ಲೇಯರ್ಸ್ ನೋಡಿ ಕಲಿಬೇಕು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಇವತ್ತಿನ ನಮ್ಮ ಈ ಮ್ಯಾಚನ್ನು ನಾವು ನಮ್ಮ ದೇಶದ ಸೈನಿಕರಿಗೆ ಅರ್ಪಿಸ್ತೇವೆ ಅಂತ ಹೇಳಿದ್ರಲ್ಲ, ಆವಾಗ ಕೂಗಾಟ ಕಿರ್ಚಾಟ ನೋಡಬೇಕು. ದುಬೈ ಏನು ನಡೆದಂತಹ ಒಂದು ಕೆಟ್ಟ ಘಟನೆ ಇದೆ. ಅಲ್ಲಿ ಸಾವಿಗಪ್ಪಿದವರು ಮತ್ತು ನಮ್ಮ ಭಾರತೀಯ ಸೇನೆಗೆ ನಾವು ಈ ಗೆಲುವನ್ನು ಅರ್ಪಿಸ್ತೀವಿ ಅಂತ ಹೇಳಿ ಎಲ್ಲರ ಮನಗೆದ್ರು ಸೂರ್ಯಕುಮಾರ್ ಯಾದವ್. ನಮಗೂ ಒಂದು ಹಂತದಲ್ಲಿ ಬೇಜಾರಿತ್ತು, ಈ ಟೈಮಲ್ಲಿ ಯಾಕೆ ಬೇಕಿತ್ತು ಈ ಮ್ಯಾಚು, ನಿಜವಾಗ್ಲೂ ಕ್ರಿಕೆಟ್ ಆಡೋಕ್ಕೆ ಯೋಗ್ಯನಾ ಆ ಟೀಮ್. ಇನ್ನೊಂದು ಏನು ಗೊತ್ತೇನ್ರಿ, ನಮಗೆ BCCI ಬಿಡಿ ಲಾಭದಲ್ಲಿರುವ ಇದು ಸಂಸ್ಥೆ, ಪಾಕಿಸ್ತಾನದವ್ರಿಗೆ ನಮ್ಮ ಜೊತೆ ಮ್ಯಾಚ್ ಆಡಿದ್ರೆ ಒಂದಿಷ್ಟು ಕಾಸು ಸಿಗುತ್ತೆ ಅಂತ ಅಷ್ಟೇ. ಮತ್ತು ಆ ಕಾಸಲ್ಲಿ ಅವ್ರು ಇನ್ನೊಂದು 4 ಜನ ಟೆರರಿಸ್ಟ್ಗಳನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ಅಂತ ಭಯ ನಮಗಷ್ಟೇ. ಅದಕ್ಕೆ ಆಡಬೇಡಿ, ಅದಕ್ಕೆ ಅವ್ರ ಜೊತೆ ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಬೇಡ ಅಂತ ಹೇಳೋದು. ಆದರೂ ಆಗಲಿ, ಇದೊಂಥರ ಚೆನ್ನಾಗಿತ್ತು. ಬಾಯ್ಕಾಟ್ ಮಾಡಿದರೆ ಬೇರೆ ಆಗ್ತಿತ್ತು, ಬಟ್ ಇದು ಆಡ್ದಂಗೂ ಆಯಿತು, ಗೆದ್ದಂಗೂ ಆಯಿತು, ಅಟ್ಟಾಡಿಸ್ಕೊಂಡು ಹೊಡೆದಂಗೂ ಆಯಿತು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವರನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ, ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಹ್ಯುಮಿಲಿಯೇಟ್ ಮಾಡಿ, ಅವರನ್ನು ಅವಮಾನ ಮಾಡಿ, ನೀವು ಡಮ್ಮಿಗಳು, ನೀವು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರದಲ್ಲಿ ಟ್ರೀಟ್ ಮಾಡಿ ಕಳಿಸಿದ್ದಿದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕೆಲವು ಪಾಕ್ ಪ್ರೇಮಿಗಳಿಗೆ ಉರಿಬೋದು, ಬಟ್ ಆದರೂ ಉರ್ಕೊಂಡ್ರೂ ಪರವಾಗಿಲ್ಲರಿ. ನಾವು ಭಾರತೀಯರಾಗಿ ನಿನ್ನೆಯ ಮ್ಯಾಚನ್ನು ಎಂಜಾಯ್ ಮಾಡಿದ್ದೀವಿ. ನಿನ್ನೆಯ ಮ್ಯಾಚಿನ ಕ್ಷಣದ ಆ ಹಿಟ್ಸು, ಆ ವಿಕೆಟ್ಸು, ಏನು ಪಾಕಿಸ್ತಾನದವ್ರು ಅಷ್ಟಾಡ 62 ಬಾಲ್ ಡಾಟ್, ಅದೇನು ಕ್ರಿಕೆಟ್ ಆಡ್ತಾರೋ, ಅದೇನು ಕಥೆನೋ, ಇಂಟರ್ನ್ಯಾಷನಲ್ ಟೀಮು, ಭಗವಂತನಿಗೆ ಗೊತ್ತು. ಎನಿವೇ, ಒಂದು ಒಳ್ಳೆ ಮ್ಯಾಚ್ ಕೊಟ್ಟಿದ್ದಕ್ಕೆ ಟೀಮ್ ಇಂಡಿಯಾದ ಯುವ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತು ಸಿಗ್ತೀನಿ. ನಮಸ್ಕಾರ.